ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಹಿನ್ನೆಲೆ ಇವತ್ತು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಚುನಾಯಿತ ಸದಸ್ಯರು ರಾಜ್ಯಸಭೆಗೆ ಆಯ್ಕೆಯಾದ 14 ದಿನಗಳ ಒಳಗೆ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ನಿಯಮವಿದೆ. ಇದರ ಪ್ರಕಾರ ನಿತೀಶ್ ಕುಮಾರ್ ಇವತ್ತು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇನ್ನೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡದೇ ಇರುವುದು ಕುತೂಹಲ ಮೂಡಿಸಿದೆ. ಮೈಸೂರಿನ ನುಗ್ಗು ಜಲಾಶಯದ ಬಳಿ ಕಾಡಾನೆಗಳು ದಾಂಧಲೆಯನ್ನು ಎಬ್ಬಿಸಿವೆ. ಸರಗೂರು ತಾಲೂಕಿನಲ್ಲಿರುವಂತಹ ನುಗ್ಗು ಜಲಾಶಯದ ಬಳಿ ಆಹಾರ ಅರಸಿ ಕಾಡಾನೆಗಳು ನಾಡಿಗೆ ಬಂದಿವೆ. ಮುಖ್ಯ ರಸ್ತೆಗೆ ಬಂದಂತಹ ಕಾಡಾನೆಗಳು ಅಡ್ಡಾದಿಡ್ಡಿ ಓಡಿದೆ. ಕಾಡಾನೆ ಓಡಿಸಲಿಕ್ಕೆ ಬಂದಂತಹ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಆನೆ ಅಟ್ಟಾಡಿಸಿದೆ. ಇನ್ನು ಅರಣ್ಯ ಇಲಾಖೆಯ ಜೀಪ್ ಕೂಡ ಆನೆ ಜಖಂಗೊಳಿಸಿದೆ. ಅದೃಷ್ಟವಶಾತ್ ಜೀಪ್ ಡ್ರೈವರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸತತ ಪ್ರಯತ್ನದಿಂದ ಕೊನೆಗೂ ಕಾಡಾನೆ ಓಡಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಕಾರ್ಮಿಕ ಮಹಿಳೆಯ ಮೇಲೆ ಕಾಡಾನೆ ದಾಳಿ ಮಾಡಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಗೋಣಿಬೀಡು ಹೋಬಳಿಯ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗುರುವಮ್ಮ ದಾಳಿಗೊಳಗಾದಂಥ ಮಹಿಳೆ ಕಾಫಿ ತೋಟದಲ್ಲಿ ಕೆಲಸ ಮಾಡುವ ವೇಳೆ ಕಾಡಾನೆ ದಾಳಿಯನ್ನು ಮಾಡಿದ್ದು ಕಾಡಾನೆಯಿಂದ ತಪ್ಪಿಸಿಕೊಳ್ಳುವಾಗ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳು ಗುರುವಮ್ಮ ಅವರನ್ನ ಮೂಡಿಗೆರೆ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕಾಡಾನೆ ಗುಂಪುಗಳಿಗೆ ಅಂತ ಬೆಳಗ್ಗೆ ತಾನೇ ಅರಣ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಕಾಡಾನೆ ದಾಳಿ ಘಟನೆ ನಡೆದಿದೆ. ಅರಣ್ಯ ಇಲಾಖೆಯ ವಿರುದ್ಧ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದು ಶೀಘ್ರವೇ ಕಾಡಾನೆಗಳನ್ನು ಸೆರೆ ಹಿಡಿಯುವಂತೆ ಒತ್ತಾಯ ಮಾಡಿದ್ದಾರೆ. ಶಿವಮೊಗ್ಗದ ಸೋಗಾನಿಯಲ್ಲಿ ಇರುವ ಏರ್ಪೋರ್ಟ್ಗೆ ಏಕಾಏಕಿ ಕರಡಿ ನುಗ್ಗಿದ್ದು ಕಾಜಿನಕಟ್ಟೆಯ ಜ್ಯೋತಿನಗರದಿಂದ ಏರ್ಪೋರ್ಟ್ಗೆ ಕರಡಿ ಎಂಟ್ರಿ ಕೊಟ್ಟಿದೆ. ಕರಡಿ ನುಗ್ತಾ ಇದ್ದಂತೆ ವಿಮಾನ ನಿಲ್ದಾಣದ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟರು. ಸ್ಥಳಕ್ಕಾಗಮಿಸಿದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿಯನ್ನ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆಯಲ್ಲಿ ದೇಶದಲ್ಲಿ ಅಡುಗೆ ಅನಿಲ ಸಮಸ್ಯೆ ಎದುರಾಗಿದೆ. ಅಡುಗೆ ಸಿಲಿಂಡರ್ ಕೊರತೆ ಹಿನ್ನೆಲೆಯಲ್ಲಿ ಹಲವು ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಗದೆ ಬಂದ್ ಆಗಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಲೋರ್ಮನ್ ಕಿಚನ್ ಸಲಕರಣೆಗಳ ಕಂಪನಿ ಮುಂದಾಗಿದ್ದು ಹಲವು ರೀತಿಯ ಇಂಡಕ್ಷನ್ ಅಡುಗೆ ಸಲಕರಣೆಗಳನ್ನು ತಯಾರಿಸ್ತಾ ಇದೆ. ಈ ಬಗ್ಗೆ ಲೋರ್ಮನ್ ಕಿಚನ್ ಸಲಕರಣೆಗಳ ಕಂಪನಿಯ ಡಾಕ್ಟರ್ ಮೌಳಿ ಮಾತನಾಡಿ, ಇಂಡಕ್ಷನ್ ಅಡುಗೆ ವ್ಯವಸ್ಥೆ ಪರಿಸರ ಸ್ನೇಹಿ ಮತ್ತು ಅವುಗಳ ಇಂಧನ ದಕ್ಷತೆ ಅತಿ ಹೆಚ್ಚಿನದು ಅಂತ ಹೇಳಿದ್ರು. ಇಂಡಕ್ಷನ್ ಬಳಕೆಯಿಂದ LPG ಹಾಗೂ ಇತರ ಪೆಟ್ರೋಲಿಯಂ ಇಂಧನಗಳ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಇದೇ ವೇಳೆ ಇಂಡಕ್ಷನ್ ಪ್ರಾಡಕ್ಟ್ ಮೇಲಿನ GSTಯನ್ನು ಶೂನ್ಯಕ್ಕೆ ಇಳಿಸಬೇಕು ಹಾಗೂ ವಾಣಿಜ್ಯ ಬಳಕೆದಾರರಿಗೆ ಈ ತಂತ್ರಜ್ಞಾನವನ್ನು ಕೈಗೆಟುಕುವಂತೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ನಾವು ಇಂಡಕ್ಷನ್ ಬೇಸ್ಡ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್ನ ತಯಾರಿ ಮಾಡ್ತಾ ಇದ್ದೀವಿ. ಸುಮಾರು 12 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀವಿ. ಈ LPG ಬಿಕೆಟ್ ಇವಾಗ ಏನು ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟಿಂದ ಬಂದಿದೆ, ಇದಕ್ಕೆ ಬದಲಾಗಿ ನಾವು ಇಂಡಕ್ಷನ್ ಒಲೆಗಳನ್ನ ಕೊಡ್ಬೋದು. ಇದು ಎಲೆಕ್ಟ್ರಿಸಿಟಿಯಿಂದ ಕೆಲಸ ಮಾಡುತ್ತೆ. ಎಲ್ಲಿ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಇದೆಯೋ ನಾವು ಈ ಇಂಡಕ್ಷನ್ಸ್ನ ಅಲ್ಲಿ ಉಪಯೋಗಿಸ್ಕೋಬೋದು. ಇದು ಫ್ಲೇಮ್ ಫ್ರೀ ಕಿಚನ್ ಅಂತ ಕರೆಯೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಬೆಂಕಿ ಬರಲ್ಲ. ಬೆಂಕಿ ಬರೋದಿದ್ದ ಕಾರಣ ಏನೇ ಅನಾಹುತಗಳಾಗೋ ಚಾನ್ಸಸ್ ಇಲ್ಲ. ಅದೇ ಥರ ಬೆಂಕಿ ಇದರಲ್ಲಿ ಉರಿಯೋದಿಲ್ಲ ಅಂತ ನಿಮಗೆ ಪರಿಸರನೂ ಸೇಫ್ ಆಗಿರುತ್ತೆ. ಇದನ್ನು ಸೋಲಾರ್ PV ಬಳಸ್ಕೊಂಡು ಉಪಯೋಗಿಸ್ಕೋಬೋದು. ಸೊ ಹೋಟ್ಲ್ ಅವರಿಗೆ ರನ್ನಿಂಗ್ ಕಾಸ್ಟು ಹೆಚ್ಚು ಕಮ್ಮಿ LPGಗೂ ಇದಕ್ಕೂ ನೋಡಿದ್ರೆ ಒಂದು 60% ಕಮ್ಮಿ ಆಗಿರುತ್ತೆ. ಟೆಕ್ನಾಲಜಿ ಅಂತ ನೋಡಬೇಕು ಅಂತಂದರೆ ಅಪ್ಪ ಬಂದ್ಬಿಟ್ಟು ಇದನ್ನು ಒಂದು 12-15 ವರ್ಷ ಮುಂಚೆಯಿಂದನೇ ಪ್ರೆಡಿಕ್ಟ್ ಮಾಡಿದರು. ಈ ಥರ ಒಂದು ಪರಿಸ್ಥಿತಿ ಬರುತ್ತೆ, ಈ ಥರ ಜನರು ಅಡಾಪ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಪ್ರೆಡಿಕ್ಟ್ ಮಾಡಿರೋದಕ್ಕೋಸ್ಕರ ಇವಾಗ ಬಂದ್ಬಿಟ್ಟು